ಸರ್ ನಾವು ನೋಡಿದ್ವಿ ಫಸ್ಟ್ ಟೈಮ್ IPL ಇತಿಹಾಸದಲ್ಲಿ ಅಂಪೈರ್ಗಳು ಬ್ಯಾಟ್ ನ ಚೆಕ್ ಮಾಡ್ತಾ ಇದ್ರು ಅಂತ. ಬ್ಯಾಟ್ ಮೆಜರ್ ಮಾಡೋದಕ್ಕೆ ಅಥವಾ ಬ್ಯಾಟ್ ಆಸ್ ಪರ್ ಸ್ಪೆಸಿಫಿಕೇಶನ್ಸ್ ಇದೆಯಾ ಅಂತ ಚೆಕ್ ಮಾಡಕ್ಕೆ ಬ್ಯಾಟ್ದು ಒಂದು ಗೇಜ್ ಇಟ್ಕೊಂಡಿದ್ದಾರೆ. ಯಾವ ತರ ಬಾಲ್ ಶೇಪ್ ಹೋಯ್ತೋ ಇಲ್ವೋ ಅಂತ ನೀವು ಆ ಒಂದು ಬೇಡಿ ನೋಡ್ತಿರವಲ್ಲ, ಆ ತರ ಒಂದು ಗೇಜ್ ಇದೆ, ಮನೆ ತರ ಇರುವಂತ ಒಂದು ಗೇಜು. ಆ ಗೇಜ್ ಅಲ್ಲಿ ಚೆಕ್ ಮಾಡ್ತಾರೆ ಆಸ್ ಪರ್ ಸ್ಪೆಸಿಫಿಕೇಶನ್ಸ್. ಸರ್ ಏನ್ ಸರ್ ಸ್ಪೆಸಿಫಿಕೇಶನ್ ಅಂತ ಕೇಳಿದ್ರೆ, ಬ್ಯಾಟ್ ವಿಡ್ತ್ ಅಂದ್ರೆ ಬ್ಯಾಟ್ ನ ಮುಖ, ಫೇಸ್ ಆಫ್ ದ ಬ್ಯಾಟ್ ಅಂತ ಮಾತಾಡ್ತೀವಲ್ಲ, ಅದು 4.2 ಇಂಚಸ್ಗಿಂತ ಅಗಲ ಇರೋಂಗಿಲ್ಲ. ಆಮೇಲೆ ಥಿಕ್ನೆಸ್, ಬಲ್ಜು, ಇವಾಗ ಹೆವಿ ಅಂತ ಮಾತಾಡ್ತೀವಲ್ಲ, ವೆಯ್ಟ್ ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ ನೀವು, 1 kg ಇಟ್ಕೊಳ್ಳಿ, 2 kg ಇಟ್ಕೊಳ್ಳಿ, 3 kg ಇಟ್ಕೊಳ್ಳಿ, ನಿಮ್ಗೆ ತಾಕತ್ತಿದೆ ಎತ್ತೊಡಿಯಕ್ಕೆ ಅಂದ್ರೆ. ಬಟ್ ಥಿಕ್ನೆಸ್ ಅಂತ ಬಂದಾಗ ಆ ಥಿಕ್ನೆಸ್ 2.64 ಇಂಚಸ್ಗಿಂತ ಜಾಸ್ತಿ ಇರೋಂಗಿಲ್ಲ. ಇಷ್ಟು ದಪ್ಪ ಬ್ಯಾಟ್ ಎತ್ಕೊಂಡ್ ಬಂದ್ಬಿಡ್ತೀನಿ, ನಾನು ಬಾಲ್ ಮೀಟ್ ಮಾಡಿದ್ರೆ ಜುಂಜ್ ಅಂತ ಹೊಟ್ಟೋಬೇಕು, ಒಳ್ಳೆ ಭೀಮನ್ ಗದೆ ತರ ಅಂದ್ರೆ ಅದು ಅಲೋಡ್ ಇಲ್ಲ. ಅದಕ್ಕೂ ಸ್ಪೆಸಿಫಿಕೇಶನ್ ಇದೆ. ಅಟ್ ದ ಸೇಮ್ ಟೈಮ್ ಎಡ್ಜದು ವಿಡ್ತ್ ನೀವು ನೋಡ್ತಿರಲ್ಲ, ಆ ಎಡ್ಜ್ ವಿಡ್ತ್ ಕೂಡ ಇಷ್ಟು ದಪ್ಪ ಇರೋಂಗಿಲ್ಲ, ಅದನ್ನು 1.56 ಇಂಚಸ್ ಮಾತ್ರ ಇರಕ್ಕಾಗೋದು. ಆಮೇಲೆ ಹೈಟ್ ಆಫ್ ದ ಬ್ಯಾಟ್, ನಾನು ಉದ್ದ ಇದ್ದೀನಿ ಅಂತ ಉದ್ದ ಬ್ಯಾಟ್ ತಗೊಂಡ್ಬಿಡ್ತೀನಿ, ಉಳ್ಳಗಿರೋರು ಬೇಕಾದ್ರೆ ಒಂದ್ ಸ್ವಲ್ಪ ಚಿಕ್ಕದ್ ತರ್ಬೋದು, ಉದ್ದಗಿರೋರು ದೊಡ್ಡ ಬ್ಯಾಟ್ ತಗೊಂಡ್ಬರ್ಬಿಡಕ್ಕಾಗಲ್ಲ. ಅದರದ್ದು ಹೈಟ್ ಏನಪ್ಪಾ ಅಂತ ಹೇಳಿದ್ರೆ ಅದು 38 ಇಂಚಸ್. ಸೊ ಈ ಮೆಜರ್ಮೆಂಟ್ ಆಸ್ ಪರ್ ಪ್ರೋಟೋಕಾಲ್ ಏನ್ ಮಾಡ್ತಾರೆ ಅಂಪೈರ್ಸ್ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಂಗೆ 4 ಅಂಪೈರ್ ಇರ್ತಾರೆ. 4th ಅಂಪೈರ್ ಹೋಗ್ಬಿಟ್ಟು ಆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಪ್ರತಿ ಮ್ಯಾಚ್ ಅಲ್ಲೂ 2 ಡ್ರೆಸ್ಸಿಂಗ್ ರೂಮ್ಗೆ ಮುಂಚೆ ಹೋಗ್ಬಿಟ್ಟು ಎಲ್ಲಾ ಬ್ಯಾಟರ್ಸ್ನು ಈ ಮೆಜರ್ಮೆಂಟ್ಸ್ ಮಾಡ್ತಾರೆ, ಈ ಸ್ಪೆಸಿಫಿಕೇಶನ್ಸ್ ಒಳಗಡೆ ಇದೆಯಾ ಅಂತ. ಅದಾದ್ಮೇಲೂ ಏನಕ್ಕೆ ಸರ್ ಇವರು ಗ್ರೌಂಡ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಬ್ಯಾಟ್ ಚೆಕ್ ಮಾಡಿದ್ರು, ಹಿಲ್ ಸಾಲ್ಟ್ ಬ್ಯಾಟ್ ಚೆಕ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ಈ ಪ್ಲೇಯರ್ಗಳು ಸುಮಾರು ಬ್ಯಾಟ್ಗಳನ್ನ ಕ್ಯಾರಿ ಮಾಡ್ತಾರೆ ಕಿಕ್ ಬ್ಯಾಗ್ ಅಲ್ಲಿ. ಆ ಮೆಜರ್ ಮಾಡಿದ ಬ್ಯಾಟೆ ತಗೊಂಬಂದ್ರ ಅಥವಾ ಬೇರೆ ಯಾವ್ದಾದ್ರು ಬ್ಯಾಟೆ ತಗೊಂಡ್ಬಂದ್ಬಿಟ್ರ ಲಾಸ್ಟ್ ಮಿನಿಟ್ ಅಲ್ಲಿ ಅದನ್ನ ಚೆಕ್ ಮಾಡಕ್ಕೋಸ್ಕರ ಸರ್ಪ್ರೈಸ್ ಅಂಡ್ ರ್ಯಾಂಡಮ್ ಚೆಕ್ ನ ಮಾಡ್ತಾರೆ ಅಷ್ಟೇ. ಅಂದ್ರೆ ಅವ್ರ ಮೇಲೆ ಭರವಸೆ ಇಲ್ಲ ಅಂತಲ್ಲ, ಇವ್ರ ಕೆಲಸ ಇವ್ರು ಮಾಡ್ತಾ ಇದ್ದಾರೆ.